12ನೇ ಮನೆ ಜ್ಯೋತಿಷ್ಯದಲ್ಲಿ ವ್ಯಯಭಾವ ಎಂದು ಕರೆಯಲ್ಪಡುತ್ತದೆ. ಇದು ನಮ್ಮ ಅಡಗು ಮನಸ್ಸು, ಗುಪ್ತ ಭಾವನೆಗಳು, ಕೊನೆಯ ನಿರ್ಮಾಣ ಮತ್ತು ಮುಕ್ತಿಯ ಮನೆ ಎಂದು ಪರಿಗಣಿಸಲಾಗುತ್ತದೆ. ಈ ಮನೆ ನೋವು, ತ್ಯಾಗ, ಒಂಟಿತನ, ವಿಮೋಚನೆ ಮತ್ತು ಅಂತ್ಯದ ನಂತರದ ಜೀವನವನ್ನು ಸೂಚಿಸುತ್ತದೆ. 12ನೇ ಮನೆ ಏನು ಸೂಚಿಸುತ್ತದೆ? ಈ ಮನೆ ಆಂತರಿಕ ಸುಳ್ಳುಗಳು, ಕನಸುಗಳು ಮತ್ತು ನಮ್ಮ ಅಜ್ಞಾತ ಮನಸ್ಸಿನ ಹತ್ತಿರದ ಭಾಗಗಳನ್ನು ಬಿಂಬಿಸುತ್ತದೆ. ಇದು ಖರ್ಚು, ವ್ಯಯ ಮತ್ತು ಅನಾವಶ್ಯಕ ದುಡ್ಡಿನ ಬಳಕೆಯನ್ನು ಸೂಚಿಸುತ್ತದೆ. ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟ ಅದ್ಭುತ ಶಕ್ತಿಗಳು ಮತ್ತು ಆಧ್ಯಾತ್ಮಿಕ ಅರಿವು ಈ ಮನೆಯಲ್ಲಿ ಕಾಣಬಹುದು. 12ನೇ ಮನೆ ವ್ಯಕ್ತಿಯ ಆತ್ಮೀಯತೆ, ತ್ಯಾಗ ಹಾಗೂ ಆತ್ಮಶೋಧನೆಯೊಂದಿಗೆ ಸಂಪರ್ಕ ಹೊಂದಿದೆ. ಕೆಲವೊಮ್ಮೆ ಕೊನೆಗೂ ಮುಕ್ತಿಗೆ ದಾರಿ ತೋರಿಸುವ ಮನೆ. ದೇಹ ಭಾಗಗಳು, ಕಾಲುಗಳು, ಪಾದಗಳು, ಕಣ್ಣುಗಳ ವಾಮಭಾಗ. 12ನೇ ಮನೆ ಗ್ರಹಗಳ ಪ್ರಭಾವ. ಸೂರ್ಯ, ಆತ್ಮಜ್ಞಾನ ಮತ್ತು ಆಧ್ಯಾತ್ಮಿಕ ಸಂಕಲ್ಪ, ಆದರೆ ಕೆಲವೊಮ್ಮೆ ಮುನಿಸೂಳೆಯೂ ಆಗಬಹುದು. ಚಂದ್ರ, ಕನಸುಗಳು, ಆಸೆಗಳಿಗೆ ಅತಿವ್ಯಕ್ತತೆ ಮತ್ತು ಭಾವನಾತ್ಮಕ ತೊಂದರೆಗಳು. ಜುಪಿಟರ್, ಧಾರ್ಮಿಕ ಸುಧಾರಣೆ, ಕರುಣೆ ಮತ್ತು ಉತ್ತಮ ಭಾವನೆ. ಶುಕ್ರ, ಗುಪ್ತ ಪ್ರಣಯ, ಆತ್ಮೀಯತೆ ಮತ್ತು ಸೆನ್ಸುಯಾಲಿಟಿ. ಮಂಗಳ, ಆಂತರಿಕ ಸಂವಹನ ಮತ್ತು ಆತ್ಮಸಂಘರ್ಷ, ಕೆಲವೊಮ್ಮೆ ಅಪಾಯ. ಬುಧ, ಸೂಕ್ಷ್ಮಜ್ಞಾನ, ಕಾವ್ಯ ಮತ್ತು ಕಲ್ಪನೆ. ಶನಿ, ತ್ಯಾಗ ಮತ್ತು ಒಂಟಿತನ, ಆದರೆ ಆಧ್ಯಾತ್ಮಿಕ ಬೆಳವಣಿಗೆ. ರಾಹು, ಗುಪ್ತ ಶತ್ರುಗಳು, ಆಸಕ್ತಿಗಳು ಮತ್ತು ಪರ್ಯಾಯ ಜೀವನ. ಕೇತು, ಆಧ್ಯಾತ್ಮಿಕ ತ್ಯಾಗ ಮತ್ತು ಮೈನಕ ಪಕ್ಷ. 12ನೇ ಮನೆಯ ಗ್ರಹಗಳು ಸಕಾರಾತ್ಮಕವಾಗಿದ್ದರೆ ವ್ಯಕ್ತಿಗೆ ಆತ್ಮಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನೆಮ್ಮದಿ ದೊರೆಯುತ್ತದೆ. ದುರ್ಬಲವಾದಾಗ ಆತಂಕ, ಒಂಟಿತನ ಮತ್ತು ಹಣಕಾಸಿನ ಕಷ್ಟಗಳು ಎದುರಿಸಬಹುದು.